ಇರಾನ್ನ ಮೇಲಿನ ದಾಳಿ ಇದೆಯಲ್ಲ, ಈ ದಾಳಿಯನ್ನ ತುಂಬಾ ಜನ ಸ್ವಾಗತ ಮಾಡ್ತಿದ್ದಾರೆ. ಆದರೆ ಇವತ್ತು ಅದೇ ದೇಶಗಳು ಅಮೆರಿಕಾಗೆ ಹಿಡಿ ಶಾಪವನ್ನ ಕೂಡ ಹಾಕ್ತಾ ಇದೆ. ಇವ್ರು ಮಾಡೋ ಕೆಲಸದಿಂದಾಗಿ ನಮಗ್ ತೊಂದರೆ ಆಗ್ತಾ ಇದೆ ಅಂತೇಳಿ. ಯಾಕೆ ಅಂತಂದ್ರೆ ಇರಾನಿಂದ ಬರ್ತಾ ಇದ್ದಂತ ಕಚ್ಚಾ ತೈಲ ಎಲ್ಲಿಂದ ಬರಬೇಕಿತ್ತು? ಹಾರ್ಮೋಸ್ ಜಲಸಂಧಿಯಿಂದ ಬರಬೇಕಿತ್ತು. ಆ ಹಾರ್ಮೋಸ್ ಜಲಸಂಧಿನೇ ಕ್ಲೋಸ್ ಆಗಿರೋದ್ರಿಂದ ಎಲ್ಲಾ ಸರಕು ಸಾಗಾಣಿಕೆಗಳು, ಕಚ್ಚಾ ತೈಲದ ಹಡಗುಗಳು ಎಲ್ಲವೂ ಕೂಡ ಸ್ಟಾಪ್ ಆಗಿರೋದ್ರಿಂದ ಬೇರೆ ಬೇರೆ ದೇಶಗಳಿಗೆ ಸಮಸ್ಯೆ ಆಗ್ತಾ ಇದೆ, ಸಂಕಷ್ಟಕ್ಕೆ ಸಿಲುಕ್ತಾ ಇದೆ. ಹಾಗಾಗಿ ಬೇರೆ ಬೇರೆ ದೇಶಗಳು ಅಮೆರಿಕಾಗೆ ಹಿಡಿ ಶಾಪವನ್ನ ಹಾಕ್ತಾ ಇದೆ. ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಕೊಲ್ಲಿಯ ಶಾಂತಿಗೆ ಮತ್ತೆ ಕೊಳ್ಳಿ ಇಟ್ಟ ಅಮೆರಿಕ. ದೊಡ್ಡಣ್ಣನ ಹುಚ್ಚಾಟಕ್ಕೆ ಇಡೀ ಜಗತ್ತಿಗೆ ಆತಂಕ. ಇರಾನ್ ಗಾಯಗೊಂಡ ಸಿಂಹದಂತಾಗಿದೆ. ಅದರ ಹೂಂಕಾರ ಕಂಡು ಮಧ್ಯಪ್ರಾಚ್ಯದ ದೇಶಗಳು ಒದ್ದಾಡುತ್ತಿವೆ. ಇಸ್ರೇಲ್, ಸೌದಿ ಅರೇಬಿಯಾ, ಬಹ್ರೇನ್, ಕುವೈತ್, ಓಮನ್, ಕತಾರ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಸಿರಿಯಾ, ಇರಾಕ್, ಸೈಪ್ರಸ್ ಮತ್ತು ಈಗ ಅಜರ್ಬೈಜಾನ್. ಹೀಗೆ ಇರಾನ್ ತನ್ನ ಸುತ್ತಮುತ್ತಲ ದೇಶಗಳ ಮೇಲೆ ದಾಳಿ ಮಾಡಿದೆ. ತಲೆ ಕೆಳಗಾಯಿತು ಅಮೆರಿಕದ ಲೆಕ್ಕಾಚಾರ. ಫೆಬ್ರವರಿ 28ರಂದು ಇರಾನ್ ಮೇಲೆ ಬಾಂಬ್ ದಾಳಿಗೆ ಆದೇಶಿಸಿದಾಗ ಟ್ರಂಪ್ ಈ ಯುದ್ದವು 4 ರಿಂದ 5 ವಾರಗಳಲ್ಲಿ ಮುಗಿಯಬಹುದು ಅಂತ ಅಂದಾಜಿಸಿದ್ರು. ಆದ್ರೆ ಈ ಸಂಘರ್ಷವು ವ್ಯಾಪಿಸುತ್ತಿರೋ ರೀತಿಯನ್ನ ನೋಡಿದ್ರೆ ಏನಿಲ್ಲ ಅಂದ್ರೂ 6 ತಿಂಗಳ ಕಾಲ ಯುದ್ಧ ನಡೆದೇ ನಡೆಯುತ್ತೆ ಎನ್ನಲಾಗ್ತಿದೆ. ಇಂಧನ ಮೂಲ ಸೌಕರ್ಯಗಳಿಗೆ ಬಿದ್ದ ಪೆಟ್ಟು. ಇರಾನ್ ಹೊಡೆತಕ್ಕೆ ಸುನ್ನಿ ದೇಶಗಳು ಕಂಗಾಲಾಗಿವೆ. ದಿನಕ್ಕೆ 5,50,000 ಬ್ಯಾರೆಲ್ ತೈಲ ಉತ್ಪಾದಿಸುವ ಸೌದಿಯ ರಾಸ್ ತನುರಾ ಸಂಸ್ಕರಣಾಗಾರವನ್ನ ಡ್ರೋನ್ ದಾಳಿಯ ನಂತರ ಮುಚ್ಚಲಾಗಿದೆ. ದಿನಕ್ಕೆ 2 ಲಕ್ಷ ಬ್ಯಾರೆಲ್ಗಳನ್ನು ರಫ್ತು ಮಾಡೋ ಇರಾಕ್ನ ಕುದಿರ್ಶ್ ತೈಲ ಕ್ಷೇತ್ರಗಳು ಬಂದ್ ಆಗಿವೆ. ಇಸ್ರೇಲ್ನಲ್ಲಿ ಚೆರ್ವಾನ್ ಸಂಸ್ಥೆಯು ತನ್ನ ಕಡಲಾಚೆಯ ಲೇವಿಯಾಥನ್ ಅನಿಲ ಕ್ಷೇತ್ರ ಮುಚ್ಚಿದೆ. $150 ಏರಿಕೆಯಾಗುತ್ತಂತೆ ತೈಲ ದರ. ಕತಾರ್ನ ಅತಿದೊಡ್ಡ ಎಲ್ಎನ್ಜಿ ಘಟಕದ ಮೇಲೆ ಇರಾನ್ ಡ್ರೋನ್ ದಾಳಿ ನಡೆಸಿದೆ. ಮೊದಲಿನ ಸ್ಥಿತಿಗೆ ಮರಳಲು ತಿಂಗಳುಗಳೇ ಬೇಕಾಗಬಹುದು ಅಂತ ಕತಾರ್ ಹೇಳಿದೆ. ಕೊಲ್ಲಿ ರಾಷ್ಟ್ರಗಳು ಉತ್ಪಾದನೆಯನ್ನ ನಿಲ್ಲಿಸಿದ್ರೆ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $150 ತಲುಪಬಹುದು ಅಂತ ಕತಾರ್ ಹೇಳಿದೆ. ಹಾಗಾದಲ್ಲಿ ನಿಮ್ಮ ಜೇಬಿಗೆ ಕತ್ತರಿ ಬೀಳಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ನ ಮೇಲಿನ ದಾಳಿ ಇದೆಯಲ್ಲ, ಈ ದಾಳಿಯನ್ನ ತುಂಬಾ ಜನ ಸ್ವಾಗತ ಮಾಡ್ತಿದ್ದಾರೆ. ಆದರೆ ಇವತ್ತು ಅದೇ ದೇಶಗಳು ಅಮೆರಿಕಾಗೆ ಹಿಡಿ ಶಾಪವನ್ನ ಕೂಡ ಹಾಕ್ತಾ ಇದೆ. ಇವ್ರು ಮಾಡೋ ಕೆಲಸದಿಂದಾಗಿ ನಮಗ್ ತೊಂದರೆ ಆಗ್ತಾ ಇದೆ ಅಂತೇಳಿ. ಯಾಕೆ ಅಂತಂದ್ರೆ ಇರಾನಿಂದ ಬರ್ತಾ ಇದ್ದಂತ ಕಚ್ಚಾ ತೈಲ ಎಲ್ಲಿಂದ ಬರಬೇಕಿತ್ತು? ಹಾರ್ಮೋಸ್ ಜಲಸಂಧಿಯಿಂದ ಬರಬೇಕಿತ್ತು. ಆ ಹಾರ್ಮೋಸ್ ಜಲಸಂಧಿನೇ ಕ್ಲೋಸ್ ಆಗಿರೋದ್ರಿಂದ ಎಲ್ಲಾ ಸರಕು ಸಾಗಾಣಿಕೆಗಳು, ಕಚ್ಚಾ ತೈಲದ ಹಡಗುಗಳು ಎಲ್ಲವೂ ಕೂಡ ಸ್ಟಾಪ್ ಆಗಿರೋದ್ರಿಂದ ಬೇರೆ ಬೇರೆ ದೇಶಗಳಿಗೆ ಸಮಸ್ಯೆ ಆಗ್ತಾ ಇದೆ, ಸಂಕಷ್ಟಕ್ಕೆ ಸಿಲುಕ್ತಾ ಇದೆ. ಹಾಗಾಗಿ ಬೇರೆ ಬೇರೆ ದೇಶಗಳು ಅಮೆರಿಕಾಗೆ ಹಿಡಿ ಶಾಪವನ್ನ ಹಾಕ್ತಾ ಇದೆ. ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಕೊಲ್ಲಿಯ ಶಾಂತಿಗೆ ಮತ್ತೆ ಕೊಳ್ಳಿ ಇಟ್ಟ ಅಮೆರಿಕ. ದೊಡ್ಡಣ್ಣನ ಹುಚ್ಚಾಟಕ್ಕೆ ಇಡೀ ಜಗತ್ತಿಗೆ ಆತಂಕ. ಇರಾನ್ ಗಾಯಗೊಂಡ ಸಿಂಹದಂತಾಗಿದೆ. ಅದರ ಹೂಂಕಾರ ಕಂಡು ಮಧ್ಯಪ್ರಾಚ್ಯದ ದೇಶಗಳು ಒದ್ದಾಡುತ್ತಿವೆ. ಇಸ್ರೇಲ್, ಸೌದಿ ಅರೇಬಿಯಾ, ಬಹ್ರೇನ್, ಕುವೈತ್, ಓಮನ್, ಕತಾರ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಸಿರಿಯಾ, ಇರಾಕ್, ಸೈಪ್ರಸ್ ಮತ್ತು ಈಗ ಅಜರ್ಬೈಜಾನ್. ಹೀಗೆ ಇರಾನ್ ತನ್ನ ಸುತ್ತಮುತ್ತಲ ದೇಶಗಳ ಮೇಲೆ ದಾಳಿ ಮಾಡಿದೆ.
ಕೆಳಗಾಯಿತು ಅಮೆರಿಕದ ಲೆಕ್ಕಾಚಾರ. ಫೆಬ್ರವರಿ 28ರಂದು ಇರಾನ್ ಮೇಲೆ ಬಾಂಬ್ ದಾಳಿಗೆ ಆದೇಶಿಸಿದಾಗ ಟ್ರಂಪ್ ಈ ಯುದ್ಧವು 4 ರಿಂದ 5 ವಾರಗಳಲ್ಲಿ ಮುಗಿಯಬಹುದು ಅಂತ ಅಂದಾಜಿಸಿದ್ರು. ಆದ್ರೆ ಈ ಸಂಘರ್ಷವು ವ್ಯಾಪಿಸುತ್ತಿರೋ ರೀತಿಯನ್ನ ನೋಡಿದ್ರೆ ಏನಿಲ್ಲ ಅಂದ್ರೂ 6 ತಿಂಗಳ ಕಾಲ ಯುದ್ಧ ನಡೆಯುತ್ತೆ ಎನ್ನಲಾಗ್ತಿದೆ. ಇಂಧನ ಮೂಲ ಸೌಕರ್ಯಗಳಿಗೆ ಬಿದ್ದ ಪೆಟ್ಟು. ಇರಾನ್ ಹೊಡೆತಕ್ಕೆ ಸುನ್ನಿ ದೇಶಗಳು ಕಂಗಾಲಾಗಿವೆ. ದಿನಕ್ಕೆ 5,50,000 ಬ್ಯಾರೆಲ್ ತೈಲ ಉತ್ಪಾದಿಸುವ ಸೌದಿಯ ರಾಸ್ ತನುರಾ ಸಂಸ್ಕರಣಾಗಾರವನ್ನ ಡ್ರೋನ್ ದಾಳಿಯ ನಂತರ ಮುಚ್ಚಲಾಗಿದೆ. ದಿನಕ್ಕೆ 2 ಲಕ್ಷ ಬ್ಯಾರೆಲ್ಗಳನ್ನು ರಫ್ತು ಮಾಡೋ ಇರಾಕ್ನ ಕುದಿರ್ಶ್ ತೈಲ ಕ್ಷೇತ್ರಗಳು ಬಂದ್ ಆಗಿವೆ. ಇಸ್ರೇಲ್ನಲ್ಲಿ ಚೆರ್ವಾನ್ ಸಂಸ್ಥೆಯು ತನ್ನ ಕಡಲಾಚೆಯ ಲೇವಿಯಾಥನ್ ಅನಿಲ ಕ್ಷೇತ್ರ ಮುಚ್ಚಿದೆ. $150ಗೆ ಏರಿಕೆಯಾಗುತ್ತಂತೆ ತೈಲ ದರ. ಕತಾರ್ನ ಅತಿದೊಡ್ಡ ಎಲ್ಎನ್ಜಿ ಘಟಕದ ಮೇಲೆ ಇರಾನ್ ಡ್ರೋನ್ ದಾಳಿ ನಡೆಸಿದೆ. ಮೊದಲಿನ ಸ್ಥಿತಿಗೆ ಮರಳಲು ತಿಂಗಳುಗಳೇ ಬೇಕಾಗಬಹುದು ಅಂತ ಕತಾರ್ ಹೇಳಿದೆ. ಕೊಲ್ಲಿ ರಾಷ್ಟ್ರಗಳು ಉತ್ಪಾದನೆಯನ್ನ ನಿಲ್ಲಿಸಿದ್ರೆ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $150 ತಲುಪಬಹುದು ಅಂತ ಕತಾರ್ ಹೇಳಿದೆ. ಹಾಗಾದಲ್ಲಿ ನಿಮ್ಮ ಜೇಬಿಗೆ ಕತ್ತರಿ ಬೀಳಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ನ ಮೇಲಿನ ದಾಳಿ ಇದೆಯಲ್ಲ, ಈ ದಾಳಿಯನ್ನ ತುಂಬಾ ಜನ ಸ್ವಾಗತ ಮಾಡ್ತಿದ್ದಾರೆ. ಆದ್ರೆ ಇವತ್ತು ಅದೇ ದೇಶಗಳು ಅಮೆರಿಕಾಗೆ ಹಿಡಿ ಶಾಪವನ್ನ ಕೂಡ ಹಾಕ್ತಾ ಇದೆ. ಇವ್ರು ಮಾಡೋ ಕೆಲಸದಿಂದಾಗಿ ನಮಗ್ ತೊಂದರೆ ಆಗ್ತಾ ಇದೆ ಅಂತೇಳಿ. ಯಾಕೆ ಅಂತಂದ್ರೆ ಇರಾನಿಂದ ಬರ್ತಾ ಇದ್ದಂತ ಕಚ್ಚಾ ತೈಲ ಎಲ್ಲಿಂದ ಬರಬೇಕಿತ್ತು? ಹಾರ್ಮೋಸ್ ಜಲಸಂಧಿಯಿಂದ ಬರಬೇಕಿತ್ತು. ಆ ಹಾರ್ಮೋಸ್ ಜಲಸಂಧಿನೇ ಕ್ಲೋಸ್ ಆಗಿರೋದ್ರಿಂದ ಎಲ್ಲಾ ಸರಕು ಸಾಗಾಣಿಕೆಗಳು, ಕಚ್ಚಾ ತೈಲದ ಹಡಗುಗಳು ಎಲ್ಲವೂ ಕೂಡ ಸ್ಟಾಪ್ ಆಗಿರೋದ್ರಿಂದ ಬೇರೆ ಬೇರೆ ದೇಶಗಳಿಗೆ ಸಮಸ್ಯೆ ಆಗ್ತಾ ಇದೆ, ಸಂಕಷ್ಟಕ್ಕೆ ಸಿಲುಕ್ತಾ ಇದೆ. ಹಾಗಾಗಿ ಬೇರೆ ಬೇರೆ ದೇಶಗಳು ಅಮೆರಿಕಾಗೆ ಇಡೀ ಶಾಪವನ್ನು ಹಾಕ್ತಾ ಇದೆ. ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಕೊಲ್ಲಿಯ ಶಾಂತಿಗೆ ಮತ್ತೆ ಕೊಳ್ಳಿ ಇಟ್ಟ ಅಮೆರಿಕ. ದೊಡ್ಡಣ್ಣನ ಹುಚ್ಚಾಟಕ್ಕೆ ಇಡೀ ಜಗತ್ತಿಗೆ ಆತಂಕ. ಇರಾನ್ ಗಾಯಗೊಂಡ ಸಿಂಹದಂತಾಗಿದೆ. ಅದರ ಹೂಂಕಾರ ಕಂಡು ಮಧ್ಯಪ್ರಾಚ್ಯದ ದೇಶಗಳು ಒದ್ದಾಡುತ್ತಿವೆ. ಇಸ್ರೇಲ್, ಸೌದಿ ಅರೇಬಿಯಾ, ಬಹ್ರೇನ್, ಕುವೈತ್, ಓಮನ್, ಕತಾರ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಸಿರಿಯಾ, ಇರಾಕ್, ಸೈಪ್ರಸ್ ಮತ್ತು ಈಗ ಅಜರ್ಬೈಜಾನ್. ಹೀಗೆ ಇರಾನ್ ತನ್ನ ಸುತ್ತಮುತ್ತಲ ದೇಶಗಳ ಮೇಲೆ ದಾಳಿ ಮಾಡಿದೆ. ತಲೆ ಕೆಳಗಾಯಿತು ಅಮೆರಿಕದ ಲೆಕ್ಕಾಚಾರ. ಫೆಬ್ರವರಿ 28ರಂದು ಇರಾನ್ ಮೇಲೆ ಬಾಂಬ್ ದಾಳಿಗೆ ಆದೇಶಿಸಿದಾಗ ಟ್ರಂಪ್ ಈ ಯುದ್ಧವು 4 ರಿಂದ 5 ವಾರಗಳಲ್ಲಿ ಮುಗಿಯಬಹುದು ಅಂತ ಅಂದಾಜಿಸಿದ್ರು. ಆದ್ರೆ ಈ ಸಂಘರ್ಷವು ವ್ಯಾಪಿಸುತ್ತಿರೋ ರೀತಿಯನ್ನ ನೋಡಿದ್ರೆ ಏನಿಲ್ಲ ಅಂದ್ರೂ 6 ತಿಂಗಳ ಕಾಲ ಯುದ್ಧ ನಡೆಯುತ್ತೆ ಎನ್ನಲಾಗ್ತಿದೆ. ಇಂಧನ ಮೂಲ ಸೌಕರ್ಯಗಳಿಗೆ ಬಿದ್ದ ಪೆಟ್ಟು. ಇರಾನ್ ಹೊಡೆತಕ್ಕೆ ಸುನ್ನಿ ದೇಶಗಳು ಕಂಗಾಲಾಗಿವೆ. ದಿನಕ್ಕೆ 5,50,000 ಬ್ಯಾರೆಲ್ ತೈಲ ಉತ್ಪಾದಿಸುವ ಸೌದಿಯ ರಾಸ್ ತನುರಾ ಸಂಸ್ಕರಣಾಗಾರವನ್ನ ಡ್ರೋನ್ ದಾಳಿಯ ನಂತರ ಮುಚ್ಚಲಾಗಿದೆ. ದಿನಕ್ಕೆ 2 ಲಕ್ಷ ಬ್ಯಾರೆಲ್ಗಳನ್ನು ರಫ್ತು ಮಾಡೋ ಇರಾಕ್ನ ಕುದಿರ್ಶ್ ತೈಲ ಕ್ಷೇತ್ರಗಳು ಬಂದ್ ಆಗಿವೆ. ಇಸ್ರೇಲ್ನಲ್ಲಿ ಚೆರ್ವಾನ್ ಸಂಸ್ಥೆಯು ತನ್ನ ಕಡಲಾಚೆಯ ಲೇವಿಯಾಥನ್ ಅನಿಲ ಕ್ಷೇತ್ರ ಮುಚ್ಚಿದೆ. $150ಗೆ ಏರಿಕೆಯಾಗುತ್ತಂತೆ ತೈಲ ದರ. ಕತಾರ್ನ ಅತಿದೊಡ್ಡ ಎಲ್ಎನ್ಜಿ ಘಟಕದ ಮೇಲೆ ಇರಾನ್ ಡ್ರೋನ್ ದಾಳಿ ನಡೆಸಿದೆ. ಮೊದಲಿನ ಸ್ಥಿತಿಗೆ ಮರಳಲು ತಿಂಗಳುಗಳೇ ಬೇಕಾಗಬಹುದು ಅಂತ ಕತಾರ್ ಹೇಳಿದೆ. ಕೊಲ್ಲಿ ರಾಷ್ಟ್ರಗಳು ಉತ್ಪಾದನೆಯನ್ನ ನಿಲ್ಲಿಸಿದ್ರೆ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $150 ತಲುಪಬಹುದು ಅಂತ ಕತಾರ್ ಹೇಳಿದೆ. ಹಾಗಾದಲ್ಲಿ ನಿಮ್ಮ ಜೇಬಿಗೆ ಕತ್ತರಿ ಬೀಳಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.